ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತು ಸ್ಯಾಟರ್ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ನೋಡ್ಬೋದು 10 o'clock ಆಗಿತ್ತು. ಲಾಸ್ಟ್ ವೀಕು ಟೆಂಪಲ್ಗೆ ಹೋಗಿದ್ವಲ್ವ. ಈ ಸರ್ತಿ ಏನೋ ಮಳೆ ಬರೋಂಗಿತ್ತು ಮತ್ತು ಚಿಕ್ಕ ಮಗುನ ಯಾಕೆ ಹಾಕ್ಕೊಂಡು ಅಂತ ಹೋಗೋಕ್ಕೋಗಿಲ್ಲ. ನಮ್ಮ ಅಪ್ಪ ಅಮ್ಮ ಮಾತ್ರ ನಮ್ಮಮ್ಮ ಮನೆಯೆಲ್ಲ ಒರೆಸಿ ರೆಡಿಯಾಗಿ, ನಮ್ಮಪ್ಪ ಸ್ನಾನ ಆಗಿತ್ತು. ನಮ್ಮಪ್ಪಗೆ ಅದೇ ಬೆಲ್ಟ್ ತೆಗ್ಸಿದ್ವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಮ್ಮಮ್ಮ ಡ್ರೆಸ್ಸಿಂಗ್ ಮಾಡ್ತಾಯಿದ್ರು. ಡ್ರೆಸ್ಸಿಂಗ್ ಎಲ್ಲ ಮಾಡಿ ಮತ್ತೆ ಹೋಗಿ ಸ್ನಾನ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಡ್ರೆಸ್ಸಿಂಗ್ ಮಾಡ್ತಾಯಿದ್ರು. ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್ ದಿ ವಿಡಿಯೋ. ಮತ್ತು ಇದೇನೋ ಬೋಟಿ ಅಂತ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಉಪ್ಪು ಖಾರ ಏನೂ ಇರೋಲ್ಲ, ಸಾಲ್ಟೆಡು. ಮತ್ತು ನನ್ನ ದೊಡ್ಡ ಮಗಳಿಗೆ ಡೈಪರೆಲ್ಲ ಖಾಲಿಯಾಗಿತ್ತು. ಇನ್ನು ಅವ್ರ ಅಪ್ಪ ಬಂದು ತೊಗೊಬರೋದು. ಆ್ಯಕ್ಚುಲಿ ನಾನು ಅವಳಿಗೆ ಹಿಮಾಲಯ ಹಾಕೋದು, ಪ್ಯಾಂಪರ್ಸ್ ಹಾಕಿದ್ರೆ ಗಾಯ ಆಗುತ್ತೆ ಅಂತ. ಅವಳಿಗೆ ರ್ಯಾಷಸ್ ಆಗುತ್ತೆ ಪ್ಯಾಂಪರ್ಸಿಂದ. ಬಟ್ ಇವಾಗ ಎಮರ್ಜೆನ್ಸಿಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಇರಲಿಲ್ಲ. ಅದಕ್ಕೆ ನನ್ನ ತಂಗಿ ಇಲ್ಲೇ ಹೋಗಿ ಲೋಕಲ್ ಶಾಪಲ್ಲಿ ಒಂದು ಪ್ಯಾಕೆಟ್ ತೊಗೊಬಂದಿದ್ಲು. ನನ್ನ ಚಿಕ್ಕ ಬೇಬಿ ನೋಡಿ ಇಲ್ಲಿ. ನಾನು ಬೇಬಿ ಇವತ್ತಿಬ್ಬರೇ ಮನೇಲಿರ್ತೀವಿ. ನೋಡೋಣ, ನನ್ನ ದೊಡ್ಡ ಮಗಳನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನಾನು ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ, ನಮ್ಮ ಅಪ್ಪನೇ ಸ್ನಾನ ಮಾಡಿಸಿದ್ರು. ನಾನು ಅವಳಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಕುಂಡಿರ್ಸಿದ್ದೀನಿ. ಅವಳು ರೆಡಿ, ನಮ್ಮ ಅಪ್ಪನೂ ರೆಡಿ. ಇನ್ನು ಇವಳು ಬೆಳಗ್ಗೆ ಬೇಗ ಇದ್ದಿಲ್ಲಲ್ವ, ಅದಕ್ಕೆ ಮಲಗಿಸ್ಬಿಡೋಣ ಅಂತ ಕರ್ಕೊಂಬಂದು ಫೀಡ್ ಮಾಡ್ಸೋಕ್ಕೆ ಮುಂಚೆನೇ ಅವಳಿಗೆ ಸಿರಪ್ ಹಾಕ್ತಾಯಿದ್ದೀನಿ. ಮತ್ತು ಫೀಡ್ ಮಾಡಿಸಿ ಸಿರಪ್ ಹಾಕೋಕ್ಕೆ ಹೋದ್ರೆ ವಾಮಿಟ್ ಮಾಡ್ಕೊಬಿಡ್ತಾಳೆ. ಅದಕ್ಕೋಸ್ಕರ ಫಸ್ಟು ಸಿರಪ್ ಹಾಕ್ಬಿಡ್ತೀನಿ. Happy to you, Papa. Happy to you, Papa. Shavari. Bye, Amma. Bye. ಅಜ್ಜಿಕ ಬಾಯ್ ಮಾಡಮ್ಮ ನೀನು. ಬಾಯ್. ಚಾರು ಬಾಯ್. ಚಾರು ಚಾರು ಬಾಯ್ ಬಾಯ್. ನೆಕ್ಸ್ಟ್ ಸೆಂಟರ್ ಕುಂಸು. ಬಾಯ್ ಮಮ್ಮಿ. ಟಾಟಾ. ಅವರು ಹೋದರು. ಇವಾಗ ನಾನು ಶಾರು ಇಬ್ಬರೇ ಮನೇಲಿ. ಅಮ್ಮ, ನಾನು ಶಾರು ಇಬ್ಬರೇ. ನಮ್ಮಮ್ಮ ಬ್ರಷಲ್ಲಿ ಪಾಪಗೂ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಮ್ಮಮ್ಮ ಬಂದ್ಮೇಲೆ ನಾನು ಸ್ನಾನಕ್ಕೆ ಹೋಗೋದು. ನೀನು ಹೋಗೋದು ಒನ್ ಅವರ್ ಬಂದುಬಿಡ್ತಾರೆ, 1 ಅವರ್ಗೆಲ್ಲ. ಅಷ್ಟರಲ್ಲಿ ನಾನು ಊಟ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ. ಹಬ್ಬಿ ಬರೋ ಅಷ್ಟರಲ್ಲಿ ತಾನೇಮ್ಮ ಪಪ್ಪ ಬರೋ ಅಷ್ಟರಲ್ಲಿ ರೆಡಿ ಆಗಿಬಿಡೋದು. ಅವರು ಹೋಗಿದ ತಕ್ಷಣ ನಾನೊಂದು ಸ್ವಲ್ಪ ಹೊತ್ತು ಅವಳು ಕೂತ್ಕೊಂಡು ಫೀಡ್ ಮಾಡಿಸ್ದೆ. ಅವಳು ಏನು ಮಲಗಿಲ್ಲ, ಅದಕ್ಕೋಸ್ಕರ ಏನು ಮಲ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡಿಸ್ಕೊಂಬಂದ್ಬಿಟ್ಟು ಇವಾಗ ಫೀಡ್ ಮಾಡಿಸಿ ಮತ್ತೆ ಮಲಗಿಸ್ತಾ ಇದ್ದೀನಿ. ಈ ಥರ ಹಣೆ ಮೇಲೆ ಮಸಾಜ್ ಮಾಡ್ತಾಯಿದ್ರೆ ಕ್ಲೀನಾಗಿ ಕಣ್ಣು ಮುಚ್ಕೊಂಡು ಮಲ್ಕೋತವೆ ಮಕ್ಕಳು ಅಂತ ಯಾವುದೋ ವೀಡಿಯೋಲ್ಲಿ ನೋಡಿದೆ. ಆ ಟ್ರಿಕ್ಕು ಒಂದೊಂದು ಸರ್ತಿ ಯೂಸ್ ಆಗುತ್ತೆ, ಒಂದೊಂದು ಸರ್ತಿ ನೋ ಯೂಸ್ ಅನಿಸುತ್ತೆ. ಅದಕ್ಕೆ ಇವಳನ್ನ ಮಲಗಿಸ್ಬಿಡೋಣ ನಮ್ಮ ಅಮ್ಮವ್ರು ಬರೋ ಅಷ್ಟರಲ್ಲಿ ಅಂತ. ಅವಳನ್ನ ಮಲಗಿಸಿ ಒಂದು 5 ನಿಮಿಷ ಆಯಿತು. ಅವಳಪ್ಪ ಬಂದರು ಅನ್ನೋ ಅಷ್ಟರಲ್ಲಿ ಹಂಗೆ ಬಂದೇ ಬಿಟ್ಟರು. ಅವರೆಲ್ಲ ಪ್ರಸಾದ ತಿನ್ಕೊಬಂದಿದ್ರು. ಪ್ರಸಾದ ಏನು ತೊಗೊಂಬಂದಿಲ್ಲ ಅಂದ್ಬಿಟ್ಟು ನಮ್ಮಮ್ಮ, ಅಯ್ಯೋ ನನಗಂತೂ ನಮ್ಮಮ್ಮ ಎಷ್ಟು ಕೇರ್ ಮಾಡ್ತಾರೆ. ಮಕ್ಕಳು ಅಂದ್ರೇ ಅಮ್ಮಂದ್ರೆ ಹಿಂಗ ಅನಿಸ್ಬಿಡುತ್ತೆ. ನನಗೋಸ್ಕರ ಅಂತ ಕಬ್ಬಿನ ಹಾಲು ತೊಗೊಂಬಂದಿದ್ರು. ಅದಕ್ಕೆ ಕಬ್ಬಿನ ಹಾಲು ತೊಗೊಂಬಂದು ರೂಮ್ಗೆ ಲೋಟ ಎಲ್ಲ ತೊಗೊಂಬಂದು ಹಾಕ್ಕೊಡ್ತಾಯಿದ್ದಾರೆ ನೋಡಿ. ಅಗೇನ್ ಇಟ್ಸ್ ಅ ರೆಸ್ಟ್ ಟೈಮ್. ನಾನು ಸ್ನಾನ ಮಾಡ್ಕೊಬಂದೆ. ಇನ್ನು ಹೆಂಗಿದ್ರು ನಮ್ಮಮ್ಮ ಬಂದಿದ್ರು ಅಂತ. ಇವಳಿಗೂ ತಲೆಗೆ ಸ್ನಾನ ಮಾಡಿಸಿರೋದ್ರಿಂದ ಅವಳು ಮಲಗಿಬಿಟ್ಲು. ಅದಕ್ಕೆ ಬೇಗ
ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೋಳೋಣ ಅಂದ್ಕೊಂಡು ಮಲ್ಕೊಂಡೆ. ಬಟ್ ನಿದ್ದೆ ಬಂದಿಲ್ಲ ನನಗೆ. ಇವಾಗ ಮಲಗಿಬಿಟ್ರೆ ಮತ್ತೆ ನೈಟ್ ನಿದ್ದೆ ಬರೋಲ್ಲ. ಅದಕ್ಕೆ ಇಬ್ಬರನ್ನೂ ಮಲಗಿಸ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಒಬ್ಬರು ಮಲ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಬ್ರು ಎದ್ದೊಳ್ತಾರೆ, ಇನ್ನೊಬ್ರು ನಿದ್ದೋಳೋ ಅಷ್ಟರಲ್ಲಿ ಇನ್ನೊಬ್ರು ಮಲಗಿರ್ತಾರೆ. ನನಗಂತೂ ಅಪ್ಪ ದೇವ್ರೆ, ಇವಳು ಅವರಪ್ಪ ಬರ್ತೀನಿ ಅಂತ ಹೇಳಿದರು. ಅವರಪ್ಪನ ದಾರಿ ಕಾಯ್ತಾಳಿದ್ದಾಳೆ, ಇನ್ನೂ ನಾವು ಹಬ್ಬ ಬಂದಿಲ್ಲ ಅಂತ. ಅಷ್ಟರಲ್ಲಿ ನನ್ನ ತಂಗಿಯವ್ರು ಬಂದರು. ತಂಗಿಯವ್ರು ಇವತ್ತು ವೀಕೆಂಡ್ ಅಲ್ವಾ, ಅದಕ್ಕೆ ಇವಾಗ ಬಂದು ನಾಳೆನೇ ಹೋಗೋದವರು. ಅವು ಬಂದಿದ ತಕ್ಷಣ ಮಕ್ಕಳಿಗೆಲ್ಲ ಊಟ ಇಟ್ಕೊಡೋಣ ಅಂದ್ಬಿಟ್ಟು ಎಕ್ಸ್ಟ್ರಾ ಕಾಳುಗಳು ಹಾಕ್ಕೊಬಂದಿದ್ರು ನಮ್ಮಪ್ಪ. ಅದಕ್ಕೆ ಮಕ್ಳಿಗೋಸ್ಕರ ಅಂತ. ಪುನರ್ವಿ ನೆನ್ನೆನೇ 2 ತಿಂದಿದ್ಲು. ಅದಕ್ಕೆ ಈ ಮಕ್ಳಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಅವ್ರು ಬಂದಮೇಲೆ ಅವ್ರಿಗೆಲ್ಲ ಊಟ ಇಟ್ಕೊಟ್ಟು ಸುಟ್ಟು ಕೊಡ್ತಾಯಿದ್ದೀನಿ. ಸುಟ್ಬಿಟ್ಟು ಕೊಟ್ಟರೆ ಆರಾಮಾಗಿ ಆರಿಸ್ಕೊಂಡು ತಿಂತಾರೆ. ಬಂದಿದ ತಕ್ಷಣ ನನ್ನ ತಂಗಿಗೆ ಅದೇನೋ ನಂಗೆ ಊಟ ಇಟ್ಕೊಟ್ಬಿಟ್ರೇ ಖುಷಿ. ಅದಾದಮೇಲೆ ಯಜಮಾನ್ರು ಬಂದರು. ಅವರು ವೀಕೆಂಡಲ್ಲಿ ಇವಾಗೆಲ್ಲ ಬರೋಕ್ಕೆ ಹೋಗೋಲ್ಲ. ಯಾಕಂದರೆ ಮೊದಲಂದರೆ ಅಂಗಡಿ ಇರಲಿಲ್ಲ, ಕೆಲಸ ಮುಗಿತೈತಂಗೆ ಬಂದ್ಬಿಡೋರು. ಇವಾಗ ಅಂಗಡಿ ಇರಬೇಕಲ್ವ, ಅದಕ್ಕೋಸ್ಕರ ಇವಾಗ ಜಾಸ್ತಿ ಬರೋಲ್ಲ. ಹಾಗೂ ನಾನು ಹೇಳ್ತಾ ಇರ್ತೀನಿ, ಫ್ರೀ ಆದಾಗ ಒಂದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ ಬಂದು ಮಗಳಿಗೆ ಮುಖ ತೋರಿಸ್ಕೊಂಡು ಹೋಗೋಳು. ಇಲ್ಲಾಂದರೆ ಅಳ್ತಾ ಇರ್ತಾಳೆ, ಗಲಾಟೆ ಮಾಡ್ತಾಳೆ ಅಂತ. ಮತ್ತು ಯಾರೆಲ್ಲ ಮಸಾಲೆ ಪುರಿ ಏನಾದರೂ ಮನೆಗೆ ತಂದರೆ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತೀರಾ ಅಂತ ಹೇಳಿ. ನಾನು ನನ್ನ ಹಸ್ಬೆಂಡ್ ಮನೇಲಿದ್ದರೆ ಸಪ್ರೇಟಾಗಿ ಹಾಕ್ಕೋತೀವಿ. ನಮ್ಮಮ್ಮ ಮನೇಲಿ ಹಂಗಲ್ಲ, ನಮಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದ್ರೇ ಖುಷಿ. ನಾವು ಚೈಲ್ಡ್ಹುಡ್ ಡೇಸಿಂದನೂ ನಮ್ಮ ಮನೇಲಿ ಈ ಥರನೇ ಮಿಕ್ಸ್ ಮಾಡಿ ಎಲ್ರಿಗೂ ಬೌಲ್ಗೆ ಹಾಕಿ ಈ ಥರ ಕೊಟ್ಬಿಡ್ತಾರೆ ಸಪ್ರೇಟಾಗಿ. ಆಮೇಲೆ ತಿನ್ನೋದು. ನಾನು ನಮ್ಮ ಯಜಮಾನ್ರಿಗೆ ಬೈದೆ, ಯಾಕೆ ಅಲ್ಲಿ ತರಕ್ಕೆ ಹೋದೆ ಅಂತ. ಬಟ್ ತಿಂದಮೇಲೆ ಎಷ್ಟು ಸಖತ್ತಾಗಿತ್ತು ಅಂದರೆ ಹೋಗಲಿ ಬಿಡು ಅಂದ್ಬಿಟ್ಟು ಸಾರಿ ಕೇಳಿದೆ. ಏನೇನೋ ತೊಗೊಂಬಂದಿದ್ರು, ಹಿಂಗೆ ಎಷ್ಟೊಂದು ತಿಂಡಿ ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಹಂಗೆ ಕೂತ್ಕೊಂಡಿದ್ವಿ. ಜಾಮೂನ್ ತೊಗೊಂಬಂದಿದ್ರು. ಜಾಮೂನ್ ಪ್ಯಾಕೆಟ್ ನಾನು ನೋಡೋ ಅಷ್ಟರಲ್ಲಿ 2 ಉಳಿಸಿದ್ರು. ನಾನೊಂದು ನನ್ನ ತಂಗಿ ಒಂದು ತಿಂದ್ವಿ. ಮತ್ತು ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಯಜಮಾನ್ರದ್ದು ಹುಟ್ಟಿದಬ್ಬ, ಹಬ್ಬಿದ ಬೋಡೆ. ಅದಕ್ಕೋಸ್ಕರ ಇದೇನೋ ಡ್ರೈ ಫ್ರೂಟ್ಸ್ ಕೇಕ್, ಬಾದಾಮ್ ಕೇಕ್ ಅಂತ ಸಿಕ್ಕಿತ್ತು, ಅದನ್ನು ತರಿಸಿದ್ದೆ. ಬನ್ನಿ. ಕೇಕ್ ಕಟಿಂಗ್ ಎಲ್ಲ ಮುಗೀತು. ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಕೂತ್ಕೊಂಡಿದ್ವಿ. ಮತ್ತು ಹಂಗೆ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನಾವಮ್ಮದ ಬಟ್ಟೆ ಕಚೇರಿ ಮುಗ್ದಿಲ್ಲ ಇಷ್ಟೊಂದಾದರೂ ನಾವಮ್ಮ ಬಟ್ಟೆ ಒಗಿತಾನೆ ಇದ್ದಾರೆ. ಇವಾಗ ನಾನು ಇಬ್ಬರು ಮಕ್ಕಳನ್ನ ಹಾಕ್ಕೊಂಡು ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಅವರೇ ಹೊರಗಡೆ ಒಂದು ಏನಾದರೂ ತೊಗೊಬರ್ತೀನಿ ಅಂತ ಹೊರಗಡೆ ಹೊರಟಿದ್ದಾರೆ. ನವಿ ನಾನು ಬೇಬಿ 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 ಅಮ್ಮ ಮಮ್ಮಿ ಬೇಬಿ 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 ಮೂತಿ ಬೇಬಿ ಮಮ್ಮಿ
ಬಾಯ್ ಬಾಯ್ ಮಾಡು ಮಮ್ಮಿಗೆ. ಬಾಯ್, ಬೇಗ ಬಾ. ಇರಾಬಿ ಅವಳು ಬರ್ತಾಳಂತೆ. ಮತ್ತು ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಹೊರಗಡೆಯಿಂದ KFC ತರಿಸ್ಕೊಂಡು ಪಾರ್ಟಿ ಮಾಡ್ಕೊಂಡಿದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ನಾಳೆ ಭೀಮ್ ನಮಾಸ್ ಸ್ಪೆಷಲ್ ವ್ಲಾಗ್ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.